ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸುದರ್ಶನ್. ವೆಲ್ಕಮ್ ಟು SudiHits ಯೂಟ್ಯೂಬ್ ಚಾನಲ್. ಈಗ ಇದು ಹಲಸಿನಕಾಯಿಯ ಸೀಸನ್. ಈಗ ಎಲ್ಲರ ಮನೆಯಲ್ಲಿ ಕಂಡುಬರುವ ಒಂದು ಆಕರ್ಷಕ ಸ್ನ್ಯಾಕ್ಸ್ ಅಂತ ಹೇಳಿದರೆ ಅದು ಹಲಸಿನಕಾಯಿಯ ಹಪ್ಪಳ. ಸೊ ಇವತ್ತು ನಮ್ಮ ಮನೆಯಲ್ಲಿ ಕೂಡ ಮನೆಯವರೆಲ್ಲರೂ ಸೇರಿ ನಾವು ಹಪ್ಪಳ ಮಾಡಲಿಕ್ಕೆ ಹೊರಟಿದ್ದೇವೆ. ಒಳ್ಳೆ ಕ್ರಿಸ್ಪಿಯಾಗಿ ಕರ್ಕುರುವಾಗಿ ಭಾರಿ ಒಳ್ಳೆ ಉಂಟು, ಸಾಕತ್ತ ಟೇಸ್ಟು. ಹಪ್ಪಳ ಮಾಡೋದಂದರೆ ಅನ್ನ ಬೇಯಿಸಿದ ಹಾಗೆ ಸುಲಭ ಕೆಲಸ ಅಲ್ಲ, ಅದಕ್ಕೆ ಸುಮಾರು ಕೆಲಸ ಉಂಟು. ಶುರುವಿಗೆ ಹಲಸಿನ ಮರದಿಂದ ಹಲಸಿನಕಾಯಿಯನ್ನು ಕೊಯ್ಯಬೇಕು. ಕೊಯ್ದಾದ ನಂತರ ಹಲಸಿನಕಾಯಿಯನ್ನು ತುಂಡು ಮಾಡಬೇಕು. ನೋಡಿ, ಈಗ ಇಲ್ಲಿ ನಾವು ಹಲಸಿನಕಾಯಿಯನ್ನು ತುಂಡು ಮಾಡ್ತಾ ಇದ್ದೇವೆ. ನೋಡಿ, ಅದಕ್ಕೆ ಬೇಕಾಗಿ ಒಂದು ಸರಳವಾದ ಸಾಧನ ಇದೆ ನಮ್ಮ ಹತ್ರ. ಅದರಿಂದ ಆರಾಮವಾಗಿ ತುಂಡು ಮಾಡ್ಬೋದು ಹಲಸಿನಕಾಯಿಯನ್ನು. ನೋಡಿ, ಇಲ್ಲಿ ನಾವು ತುಂಡು ಮಾಡ್ತಾ ಇದ್ದೇವೆ. ನೋಡಿ, ಹಲಸಿನಕಾಯಿಯನ್ನು ತುಂಡು ಮಾಡಿದ ನಂತರ ನನ್ನ ಅಮ್ಮ ಇಲ್ಲಿ ಮೆಟ್ಟು ಕತ್ತಿಯಲ್ಲಿ ಅದನ್ನು ಕೊರಿತಾ ಇದ್ದಾರೆ. ಅದರಲ್ಲಿರುವ ಸೊಳೆಗಳನ್ನೆಲ್ಲ ತೆಗಿಬೇಕು. ಮೆಟ್ಟು ಕತ್ತಿಯಲ್ಲಿ ಕೊರೆದಾದ ನಂತರ ನೆಕ್ಸ್ಟ್ ಸೊಳೆಯನ್ನು ಆಯುವುದು ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಅಂದರೆ ಇದರಲ್ಲಿರುವ ಹಲಸಿನ ಬೀಜ ಮತ್ತು ಕಾಸೆಗಳನ್ನೆಲ್ಲ ಬೇರ್ಪಡಿಸಿ ಖಾಲಿ ಸೊಳೆಯನ್ನು ಮಾತ್ರ ನಾವೊಂದು ಬಕೆಟಲ್ಲಿ ಅಥವಾ ಪಾತ್ರೆಯಲ್ಲಿ ಹಾಕಿಕೊಳ್ಳೋದು. ಹಪ್ಪಳಕ್ಕೆ ಮುಖ್ಯವಾಗಿ ಬೇಕಾಗೋದು ಸೊಳೆ ಮಾತ್ರ. ಅಂದರೆ ನಮಗೆ ಹಲಸಿನ ಬೀಜ ಬೇಳೆಲ್ಲ ನಮಗೆ ಬೇಕಾಗುವುದಿಲ್ಲ. ಹಾಗೆ ಅದನ್ನೆಲ್ಲ ನಾವು ಸಪ್ರೇಟಾಗಿ ತೆಗೆದಿಡ್ತೇವೆ. ನೋಡಿ, ಆಯ್ದ ಸೊಳೆಗಳನ್ನೆಲ್ಲ ನಾವು ತೆಗೆದು ಇವಾಗ ಅಟ್ಟಿನೊಳಗೆಯಲ್ಲಿ ಬೇಯಿಸ್ತಾ ಇದ್ದೇವೆ. ಹೇಗೆ, ಇದು ಬೆಂದಿದೆ ಅಲ್ಲ, ಇನ್ನು ಬೇಯಬೇಕಾ? ನೋಡಿ, ಇನ್ನೀಗ ನಾವು ಕಡಿಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ. ಇಲ್ಲಿ ಕಲ್ಲುಪ್ಪು ಉಂಟು, ಹಾಗೆ ಇಲ್ಲಿ ಓಮ, ಕೊತ್ತಂಬರಿ ಹಾಗೂ ಮೆಣಸಿನ ಹುಡಿ ಇದೆ. ನಾವು ಅರೆಯುವ ಕಲ್ಲನ್ನು ಉಪಯೋಗಿಸ್ತಾ ಇದ್ದೇವೆ. ಇದು ತುಂಬ ಹಳೆಯ ಕಾಲದ ಒಂದು ವಸ್ತು. ಆರೋಗ್ಯದ ದೃಷ್ಟಿಯಿಂದಲ್ಲ ಇದರಲ್ಲಿ ಕಡಿದ್ರೆ ಒಳ್ಳೆಯದು. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಈ ಹಿಟ್ಟನ್ನು ನೋಡುವಾಗ ಸಾಧಾರಣ ಒಂದು 200ರಿಂದ 250 ಹಪ್ಪಳ ಬರ್ಬೋದು ಅಂತೇಳಿ ನಮ್ಮ ಈಗಿನ ಲೆಕ್ಕಾಚಾರ. ಮತ್ತೆ ಗೊತ್ತಿಲ್ಲ, ಹಪ್ಪಳ ಮಾಡಿದಾಗ ನಾನು ಫೈನಲ್ ಕೌಂಟ್ ನಿಮಗೆ ಹೇಳ್ತೇನೆ. ಸೊ ಈ ಹಿಟ್ಟನ್ನು ನೋಡಿದಾಗ ಸಾಧಾರಣ ಎಷ್ಟು ಹಪ್ಪಳ ಬರ್ಬೋದು? 200 ಹಪ್ಪಳ ಆಗ್ಬೋದು ಅಂತ ಕಾಣ್ತದೆ. ಮತ್ತೆ ನೋಡಿ, ಇದು ಹಪ್ಪಳ ಒತ್ತಲಿಕ್ಕಿರುವಂತಹ ಉಪಕರಣ. ಹಾಗೆ ಹಪ್ಪಳ ಮಾಡುವಾಗ ಒಂದು 3-4 ಲಕ್ಕೋಟೆಗಳು ಕೂಡ ಬೇಕಾಗ್ತದೆ. ನೋಡಿ, ಲಕ್ಕೋಟೆಗಳಿಗೆ ಎಣ್ಣೆ ಉಜ್ಜುತ್ತಾ ಇರಬೇಕು, ಇಲ್ಲ ಇದ್ದರೆ ಹಪ್ಪಳ ಸ್ಮೂತಾಗಿ ಬರೋದಿಲ್ಲ. ನೋಡಿ, ಈಗ ಒಂದು ಸೈಡಲ್ಲಿ ಉಂಡೆ ಮಾಡ್ತಾ ಇದ್ದಾರೆ, ಹಾಗೆ ಇನ್ನೊಂದು ಸೈಡಲ್ಲಿ ನನ್ನ ತಂದೆಯವರು ಹಪ್ಪಳ ಒತ್ತುತ್ತಾ ಇದ್ದಾರೆ. ನೋಡಿ, ಒಳ್ಳೆ ರೌಂಡಾಗಿ ಬಂದಿದೆ. ನೋಡಿ, ಅದನ್ನಿಲ್ಲಿ ಚಾಪೆಗೆ ಹಾಕ್ತಾ ಇದ್ದೇವೆ ಹಪ್ಪಳವನ್ನು. ಹಪ್ಪಳಕ್ಕೆ ಮಾರುಕಟ್ಟೆ ದರ ಹೇಗಿದೆ ಈಗಿನ ಪ್ರಸ್ತುತ? ಸಾಧಾರಣ 25 ಹಪ್ಪಳದ ಒಂದು ಕಟ್ಟಿಗೆ ಹೆಚ್ಚು ಕಡಿಮೆ 100 ರೂಪಾಯಿ ಅಂದಾಜು ಇದೆ. ನೋಡಿ, ಈ ಹಸೆಗಳಲ್ಲಿ ಸಾಧಾರಣ 60ರಿಂದ 70 ಹಪ್ಪಳ ಆಗ್ತದೆ.
ಹಾಗೆ ಒಂದೊಂದು ಚಾಪೆಯಲ್ಲಿ ಹಪ್ಪಳ ಆದಾಗ ಅದನ್ನು ಹೀಗೆ ಬಿಸಿಲಿಗೆ ಒಣಗಿಸಿಡ್ತೇವೆ. ಹಪ್ಪಳವನ್ನು ಒಣಗಿಸಲಿಕ್ಕೆ ಬೇರೆ ಬೇರೆ ವಿಧಾನಗಳಿವೆ. ಕೆಲವರು ಡ್ರೈಯರನ್ನು ಉಪಯೋಗಿಸ್ತಾರೆ, ಡ್ರೈಯರಲ್ಲಿ ಹಪ್ಪಳವನ್ನು ಒಣಗಿಸ್ತಾರೆ. ಮತ್ತು ಇನ್ನು ಕೆಲವರು ಸೋಲಾರ್ ಗೂಡಿನಲ್ಲಿ ಒಣಗಿಸ್ತಾರೆ. ನಾವು ಈಗ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೇವೆ. ಸೂರ್ಯನ ಬಿಸಿಲಿಗೆ ಒಣಗಲಿ ಅಂತ ಬಿಸಿಲಲ್ಲಿ ಹಪ್ಪಳವನ್ನು ಒಣಗಿಸ್ತಾ ಇದ್ದೇವೆ. ನೋಡಿ, ಈಗ ಎಲ್ಲ ಹಪ್ಪಳ ಒತ್ತಿಯಾಗಿದೆ. ಇಲ್ಲಿ 5 ಚಾಪೆಗಳಲ್ಲಿ ಹಪ್ಪಳವನ್ನು ಹಾಕಿದ್ದೇವೆ. ಸೊ ಎಲ್ಲ ಹಪ್ಪಳಗಳ ಕೌಂಟ್ ತೆಗೆದಾಗ 227 ಹಪ್ಪಳ ಆಗಿದೆ ಟೋಟಲ್ ಆಗಿ. ನಾನು ಶುರುವಿಗೆ 250 ಆಗ್ಬೋದು ಅಂತ ಹೇಳಿದ್ದೆ, 23 ಹಪ್ಪಳ ಕಮ್ಮಿ ಆಗಿದೆ. ನೋಡಿ, ಬಿಸಿಲಲ್ಲಿ ಒಣಗಿ ಆದ ನಂತರ ಹಪ್ಪಳ ಈ ರೀತಿ ಇರ್ತದೆ. ಇದನ್ನು ಕೂಡ ತಿನ್ಬೋದು, ಇದು ಕೂಡ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟಿಯಾಗಿರ್ತದೆ. ಈಗ ನಾವು ಇದನ್ನು ಹುರಿತಾ ಇದ್ದೇವೆ. ನೋಡಿ, ಈಗ ಹಪ್ಪಳವನ್ನು ಹುರಿತಾ ಇದ್ದೇವೆ. ಒಳ್ಳೆ ಟೇಸ್ಟಿಯಾಗಿರುವ ಹಪ್ಪಳ ರೆಡಿ ಆಗ್ತಾ ಉಂಟು. ನೋಡಿ, ಒಂದು ಹಪ್ಪಳ ಹುರಿದಾಯಿತು. ಈಗ ಇನ್ನೊಂದು ಹುರಿತಾ ಇದ್ದೇವೆ. ಅಡಿಪೊಳಿ ಹಪ್ಪಳ. ಕ್ರಿಸ್ಪಿ ಕರ್ಕುರು ಆಗಿರುವ ಹಪ್ಪಳ ರೆಡಿಯಾಗಿದೆ. ಒಳ್ಳೆ ಕ್ರಿಸ್ಪಿಯಾಗಿ ಕರ್ಕುರುವಾಗಿ ಭಾರಿ ಒಳ್ಳೆ ಉಂಟು, ಸಾಕತ್ತ ಟೇಸ್ಟ್. ಸಂಜೆ ಹೊತ್ತಿಗೆಲ್ಲ ಬೋರ್ ಆಗುವಾಗ ಹಪ್ಪಳ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಹಪ್ಪಳದಲ್ಲಿ ಹಲವಾರು ವಿಧ ಉಂಟು. ಉದ್ದಿನ ಹಪ್ಪಳ, ಅಕ್ಕಿ ಹಪ್ಪಳ, ಹಾಗೆ ಈಗ ಮಾಡಿರುವಂತಹ ಹಲಸಿನಕಾಯಿ ಹಪ್ಪಳ. ನನ್ನ ಪರ್ಸ್ನಲ್ ಚಾಯ್ಸ್ ಯಾವುದಂತ ಹೇಳಿದರೆ, ಅಂದರೆ ನನಗೆ ಖುಷಿ ಕೊಡುವಂತಹ ಹಪ್ಪಳ ಯಾವುದಂತ ಹೇಳಿದರೆ ಹಲಸಿನಕಾಯಿ ಹಪ್ಪಳ. ಅದರಷ್ಟು ರುಚಿ ಬೇರೆ ಹಪ್ಪಳಕ್ಕೆ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸುದಿ ಹಿಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇನ್ನಷ್ಟು ಉತ್ತಮ ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.